ಒಂದ್ ಪ್ರಶ್ನೆ ಕೇಳಿಕ್ಕಿದೆ ಪಾರ್ವತಿ, ಜಗಳ ಪಗಳ ಆಗುತ್ತಾ? ಹೆಂಗಾಗುತ್ತೆ? ಫುಲ್ಲು ಕಿತ್ತಾಡ್ಕೊಂತೀರಾ? ಸ್ಪೆಷಲಿ ಮಕ್ಳು, ನನ್ನ ಮಕ್ಳ ಬಗ್ಗೆ ಕೇಳೋದು, ದೊಡ್ಡವ್ರ ಬಗ್ಗೆ ಅಲ್ಲ ಬಿಡಿ, ಓಕೆನಾ? ಸರಿ ಆಗ್ತಾರಲ್ಲ, ನೀವೇ ಸಾಲ್ವ್ ಮಾಡ್ಕೊಂತೀರಾ. ಬೆಂಡೆ ಬೆಂಬಳ್ಳಿ ಹಳ್ಳಿಯಲ್ಲಿ ಮತ್ತೊಂದು ಮನೆ ಅಂಡ್ ಈ ಮನೆಯಲ್ಲಿ ಇಲ್ಲಿ ಜನ ವಾಸವಾಗಿದ್ದಾರೆ ಆಯ್ತಾ. ಸುಮಾರು 60 ಜನ ಇರುವಂತ ಮನೆ ಇದು. ಈ ಮನೆಗೆ ನಾನು ಮತ್ತೊಮ್ಮೆ ಬರ್ತೀನಿ. ಯಾವಾಗಂದ್ರೆ ಇಲ್ಲಿ ಏನಾದ್ರು ಜಾತ್ರೆ ಅದಕ್ಕೆ ಬರ್ತೀನಿ ನಾನು. ಅದಕ್ಕೆ ಬಂದಾಗ ಮತ್ತೆ ಇಲ್ಲಿ ಬರೋಣ ಅಂತ. ಸದ್ಯಕ್ಕೀಗ ಎಲ್ಲರೂ ಒಂದೊಂದು ಚಾಕ್ಲೇಟ್ ತಿನ್ನೋಣ. ಬನ್ನಿ ಎಲ್ಲ ಮಕ್ಕಳು ಬನ್ನಿ, ಅಂಗಡಿಗೆ ಬನ್ನಿ, ಓಕೆನಾ? ಕರ್ಕೊಂಡು ಬಾ ಪಾರ್ವತಿ, ಎಲ್ಲರನ್ನೂ ಕರ್ಕೊಂಡು ಬಾ. ಸರಿ ಬರ್ತೀನಿ, ಹೋಗಿ ಬರ್ತೀನಿ. ಸರಿ ಬಾಯ್. ಮಕ್ಳನ್ನ ಕರ್ಕೊಂಡು ಅಲ್ಬಾ. ಹಾಂ, ಎಲ್ಲಿ ಅಂಗಡಿ? ಖುಷಿನಾ? ಖುಷಿ ನೋಡಿ ಹೇಗಿದೆ ಈ ಊರು. ಫುಲ್ ಹಳೆ ಕಾಲದ ಆರ್ಕಿಟೆಕ್ಚರ್ ನಾವಿನ್ನೂ ನೋಡಬಹುದು. ಈ ಮನೆ ಯಾರ್ದು ಶೌಕತ್? ನಿಮ್ಮ ಮನೆನಾ ಇದು? ಎಷ್ಟು ವರ್ಷದ ಮನೆ ಇದು? ಆಲ್ಮೋಸ್ಟ್ ಇಲ್ಲಿರೋ ಮನೆಗಳೆಲ್ಲ 100 years ಪ್ಲಸ್. ಈಗ ಮಾಡಿಫೈ ಮಾಡಿರೋದು ಬಿಟ್ಟು ಕಲ್ಲಿಂದ ಯಾವ್ದಿದೆ ಎಲ್ಲ 100 years. ಎಲ್ಲ 100 years. ಎಲ್ಲ ಒಂದೇ ಶೈಲಿಯಲ್ಲಿ ಇದೆ ಅಲ್ಲ ಮನೆಗಳು ಕೂಡ. ಹೋಗ್ಬೋದಾ? ದೇख सकतीना? ಓಕೆ ಓಕೆ. ಎತ್ತು, ಕುದುರೆ ಎಲ್ಲ ಪ್ರಾಣಿಗಳು ಕಟ್ಟಲಿಕ್ಕೆ. ಹೌದು. ಆಮೇಲೆ ಮಾಮೂಲಿ ಎಲ್ಲ ಮನೆ ಸೇಮ್ ಇದೆ, ಸೇಮ್ ಇದೆ. ಹೌದು. ಈಗ ಸದ್ಯಕ್ಕೆ ಇದು ಇವ್ರ ಮನೆ. ಮೇಲೆ ಕಟ್ಟಿಗೆ ಅಲ್ಲ? ಕಟ್ಟಿಗೆ ಮತ್ತೆ ಮಣ್ಣು. ಕಟ್ಟಿಗೆ ಮತ್ತು ಮಣ್ಣಲ್ಲ. ಇದು ಅಟ್ಟ. ಇವಾಗೆಲ್ಲ PUP ಮಾಡಿಸ್ತಾರೆ. ಅವಾಗಿಂದು PUP ಜಾಸ್ತಿ ಟೆಕ್ನಾಲಜಿ ಅಲ್ವಾ? ಇದು PUP ಅವಾಗಿಂದು. ಹೌದು, ಚೆನ್ನಾಗಿದೆ ಮನೆ. ತಂಪಿದೆ ನೋಡಿ, ತಂಪಿದೆ. ಹೌದು, ಪರವಾಗಿಲ್ಲ. ಸರಿ, ಓಕೆ. ನೋಡಿ ಎಲ್ಲಾ ಮನೆಗಳಿಗೂ ಈ ರೀತಿ ಹೆಬ್ಬಾಗಿಲು, ದ್ವಾರ ಬಾಗಿಲು ಅಂತ ಹೇಳ್ತಾರಲ್ಲ, ಅದಕ್ಕೆ ಕುದುರೆಗಳ ಡಿಸೈನ್ ಇದ್ದೇ ಇದೆ. ಅಲ್ಲಿ ನೋಡಿರೋ ದೊಡ್ಡ ಮನೆ ಇದು ನಮ್ದು ಚಿಕ್ಕದು. ಹೌದು, ಸೇಮ್ ಎಲ್ಲಾ ಮನೆಗಳ ಶೈಲಿ ಒಂದೇ ತರ. ಎದುರುಗಡೆ ಪ್ರಾಣಿಗಳಿಗೆ ಕಟ್ ಹಾಕಿರ್ತಾರೆ ನೋಡಿ. ಹೀಗೆ ಬೆಂಡೆ ಬೆಂಬಳ್ಳಿಯಲ್ಲಿರುವಂತ ಮನೆಗಳು. ಯಾದಗಿರಿ ಜಿಲ್ಲೆಯಲ್ಲಿ ಬೆಂಡೆ ಬೆಂಬಳ್ಳಿ ಅನ್ನೋ ಒಂದು ಊರು. ಆ ಊರಲ್ಲಿರುವಂತಹ ಮನೆಗಳಿದು ಅಲ್ವಾ? ಹೌದಲ್ಲ? ಶೌಕತ್ ಅವರ ನೆಂಟ್ರು ಮನೆ ಇದು. ನಿಮ್ದೇ ಮನೆ? ನೀವಿದ್ದಂತ ಮನೆನೇ? ಇಲ್ಲೇ ಇರೋದು. 2012 ವರೆಗೂ 10th ಮುಗಿಯವರೆಗೂ 16-17 years ಇದೇ ಮನೇಲಿ ಇದ್ದಿದ್ದು ನಾವು ಹುಟ್ಟಿದಾಗಿಂದ. ಆಮೇಲೆ ನೀವು ರಾಯಚೂರಿಗೆ ಶಿಫ್ಟ್ ಆದ್ರಿ. ಸೊ ಬನ್ನಿ ನೀವು ಮನೆ ತೋರಿಸಿ ಹಾಗಾದ್ರೆ. ನೋಡಿ ಅವ್ರಿದ್ದಂತಹ ಮನೆ ಇದು. ಇವಾಗ ಇದೆಲ್ಲ ಹೊಸದಾಗಿ ಕಟ್ಕೊಂಡಿದ್ದಾರೆ. ಇದೆಲ್ಲ ಅದೇ ಹೊಸದು ಮಾಡಿಫೈ ಮಾಡಿದ್ದಾರೆ. ಇಲ್ಲಿ ಯಾರು ಇರ್ತಾರೆ ನೋಡಿ ಬಂದಿರೋ ಮನೆಗಳಿಲ್ಲ ಕಾಣ್ತಿದ್ರು ಆ ಕಡೆ. ಹಾ ಅಲ್ವಾ? ಎಲ್ಲ ಸುತ್ತಮುತ್ತ. ಹೌದು. ಈಗ ಈ ಮನೇಲಿ ಯಾರಿದ್ದಾರೆ ಶೌಕತ್? ನಮ್ಮ ಚಿಕ್ಕಪ್ಪ. ಹಾ ನೋಡಿ, ಮನೆಗೆ ಗಾಳಿ ಬರಲಿಕ್ಕೆ ಕಿಂಡಿಗಳು ಹಿಂಗ್ ಮಾಡ್ಕೊಂಡಿರ್ತಿದ್ರು. ಇದೆಲ್ಲ ಸೇಫ್ಟಿಗೆ ಇವಾಗ ಮಾಡಿದ್ದಾರೆ. ವರ್ಷದಲ್ಲಿ 1-2 ಸಲ ಬರ್ತೀವಿ ಅಷ್ಟೇ.